ಪರಮಾತ್ಮನಾದ ನನ್ನಲ್ಲಿ ತೊಡಗಿರುವ ಚಿತ್ತದ ಮೂಲಕ ಸರ್ವಾಣಿ ಸಂಪೂರ್ಣ ಕರ್ಮಾಣಿ ಕರ್ಮಗಳನ್ನ ಮಯಿ ನನ್ನಲ್ಲಿ ಸನ್ಯಸ್ಯ ಅರ್ಪಿಸಿ ವಿಲಾಸಿಹಿ ಆಶಾರಹಿತನು ನಿರ್ಮಮಃ ಮಮತಾರಹಿತನು ವಿಗತ ಜ್ವರ ಸಂತಾಪರಹಿತನು ಭೂತ್ವ ಆಗಿ ಯುದ್ಧತ್ವ ಯುದ್ಧ ಮಾಡು. ಅರ್ಜುನ ನೀನೇನು ಮಾಡು, ಅಂತರ್ಯಾಮಿಯಾದ ಪರಮಾತ್ಮನಾದ ನನ್ನಲ್ಲಿ ತಿಳಿದೆ, ನನ್ನಲ್ಲಿ ತೊಡಗಿರುವ ಚಿತ್ತದ ಮೂಲಕ ನೀನು ಕರ್ಮಗಳನ್ನ ಸಂಪೂರ್ಣವಾಗಿ ನನ್ನಲ್ಲಿ ಅರ್ಪಿಸಿ ಆಶಾರಹಿತನಾಗಿ ಮಮತಾರಹಿತನಾಗಿ ಮತ್ತು ಸಂತಾಪರಹಿತನಾಗಿ ಯುದ್ಧ ಮಾಡು. ಎಲ್ಲ ಕರ್ಮಗಳನ್ನ ಮಾಡೋ ನನ್ನಲ್ಲಿ ಅರ್ಪಿಸಿ. ಅರ್ಜುನ ನೀನು ಕರ್ಮಗಳನ್ನ ನಾನು ಮಾಡುವಂತ ನೀನೇನ್ ತಿಳ್ಕೊಂಡಿಯಲ್ಲ, ಅಂತ ಕರ್ಮಗಳನ್ನ ನೀನೇನ್ ಮಾಡು, ನನ್ನಲ್ಲಿ ಅರ್ಪಿಸಿ, ನನಗೆ ಅರ್ಪಿಸಿ. ನನ್ನಲ್ಲಿ ಮನಬಿಟ್ಟು ಹಂಬಲ ತೊರೆದು ಏನ್ ಮಾಡು, ನನ್ನಲ್ಲಿ ಮನಸ್ಸಿಡು. ಹಂಬಲ ಏನೈತಿಲ್ಲ, ನಾನು ನನ್ನದು ನನ್ನವರು ಮಮತ ಅಶೋಕನಾಗಿ ಆಶೆಯಿಂದ ಕೂಡಿಕೊಂಡು ಏನ್ ಮಾಡು, ಮಮಕಾರವನ್ನು ತೊರೆದು ಆಶೆಯನ್ನ ತೊರೆದು ನನ್ನಲ್ಲಿ ಮನಸ್ಸನ್ನ ಇಟ್ಟು ಮಮಕಾರ ತೊರೆದು ಬಿಟ್ಟು ಹೋರಾಡು. ನಿನಗ ಆಶೆ ಎಂಬ ತಂದೆ ಹೆಚ್ಚಿದೆಯಲ್ಲ, ನನ್ನದು ಅನ್ನೋದು ತಂದೆ ಹೆಚ್ಚಿದೆಯಲ್ಲ ನಿನಗೆ, ಮಮತಾ ರೂಪ ಅನ್ನುವ ಚಳಿ ಹೆಚ್ಚಿದೆಯಲ್ಲ ನಿನಗೆ, ಆ ಎಲ್ಲ ಸಂತಾಪಗಳನ್ನ ಏನೇನು ಮಾಡು, ನನ್ನ ಮನಸ್ಸು ನನ್ನಲ್ಲಿ ಇಟ್ಟು ನೀನು ಹೋರಾಡು. ಕೃಷ್ಣ ಹೇಳ್ತಾನೆ, ನೀನು ಮಾಡುವ ಸರ್ವ ಕರ್ಮಗಳನ್ನ ನನಗರ್ಪಿಸಿ ಕರ್ಮ ಮಾಡು. ಏನ್ ತಿಳ್ಕೊಂಡಿರಿ, ನಾನು ಕರ್ಮ ಮಾಡುವವ ನನಗಾಗಿ ಕರ್ಮ ಮಾಡ್ತೇನಂತ ಏನೇನು ತಿಳ್ಕೊಂಡಿಯಲ್ಲ, ನೀನು ಮಾಡುವ ಸರ್ವ ಕರ್ಮಗಳನ್ನ ನನಗರ್ಪಿಸಿ ಕರ್ಮ ಮಾಡು. ಈ ಎಲ್ಲ ಏನೇ ಮಾಡು, ಕರ್ಮ ಮಾಡ್ತೀಯಲ್ಲ ಅವನ್ನೆಲ್ಲ ನನಗ ಅರ್ಪಿಸಿ ಕರ್ಮ ಮಾಡು. ಈ ಸನ್ಯಸ್ಯ ಎನ್ನುವ ಪದ ಬಳಕೆಯಾಗಿದೆ. ನಾನು ಮಾಡಿದ್ದೆಲ್ಲವೂ ನಾನೇ ಮಾಡಿದ್ದಲ್ಲ. ನಾನೇನ್ ಮಾಡೇನಂತ ನೀನೇನ್ ತಿಳ್ಕೊಂಡಿಯಲ್ಲ, ನೀನು ಮಾಡಿದ್ದು ಅದು ಏನು ಅಲ್ಲ. ನಾನು ಮಾಡಿದ್ದೆಲ್ಲವೂ ನಾನೇ ಮಾಡಿದ್ದಲ್ಲ. ಏನು ಕ್ರಿಯೆ ನನ್ನಿಂದ ಆಯಿತೋ ಅದು ನನ್ನ ಕೈಯಿಂದ ಭಗವಂತ ಮಾಡಿದ್ದಾನಂತ ತಿಳ್ಕೊ. ಏನು ನನ್ನ ಮೂಲಕ ನಡೆಯಿತೋ ಅದು ಭಗವಂತನ ಪೂಜೆ ಎನ್ನುವ ಸಮರ್ಪಣ ಭಾವ ಸನ್ಯಾಸ. ನ್ಯಾಸ ಸನ್ಯಾಸ. ಏನ್ ಮಾಡು, ನೀ ಕರ್ಮವನ್ನ ಮಾಡ್ತೀಯಲ್ಲ, ಈ ಭಗವಂತನಂತೇಳಿ ಇದು ಭಗವಂತನ ಪೂಜೆ ಎನ್ನುವ ಎಲ್ಲ ಸಮರ್ಪಣ ಭಾವದಿಂದ ನೀನು ಕರ್ಮವನ್ನ ಮಾಡು. ಅಹಂ ಕರ್ತ ಹರಿಕರ್ತ ಈ ಕೇವಲಂ. ನಾನು ಕರ್ತ ಅಲ್ಲ, ನಾ ಹರಿ ಅಲ್ಲ, ಈ ಕೇವಲಂ ನನ್ನ ಬಾಯಿಂದ ಏನು ಬಂತೋ ಅದು ನಿನ್ನ ಸ್ತೋತ್ರವಾಗಲಿ. ಹೇ ಪರಮಾತ್ಮ, ನಾನು ಮಾತನಾಡುವ ಬಾಯಿಯಿಂದ ಏನು ಬರ್ತದಲ್ಲ ಅದು ನಿನ್ನ ಸ್ತೋತ್ರವಾಗಲೆಂತ ನೀನು ತಿಳ್ಕೋ. ಅರ್ಜುನ, ನಿನ್ನ ಬಾಯಿಯಿಂದ ನಿನ್ನ ಮುಖಾಂತರ ನೀನು ಏನೇ ಮಾತನಾಡಿದರೂ ಕೂಡ ಅದು ಭಗವಂತನ ಸ್ತೋತ್ರ ಅಂತ ನೀ ತಿಳ್ಕೋ. ನನ್ನ ಮನಸ್ಸಿನ ಮೂಲಕ ನಡೆಯುವುದೆಲ್ಲವೂ ಕೂಡ ನಿನ್ನ ಸ್ಮರಣೆಯಾಗಲಿ. ಈ ಪರಮಾತ್ಮ, ನನ್ನ ಮನಸ್ಸಿನ ಮೂಲಕ ಏನೇನು ನಾನು ಕರ್ಮಗಳನ್ನಾಗಲಿ ಚಿಂತನೆಗಳನ್ನಾಗಲಿ ಸ್ತೋತ್ರಗಳನ್ನಾಗಲಿ ನಿನ್ನ ಗುಣಗಾನಗಳಲ್ಲಾಗಲಿ ಏನೆಲ್ಲ ನಡೀತವಲ್ಲ ಅವೇನಂತ ತಿಳ್ಕೋ, ನಿನ್ನ ಸ್ಮರಣೆಯಾಗಲಿ ಅಂತ
ಎಲ್ಲವೂ ನಿನ್ನ ಪೂಜೆಯಾಗಲಿ. ನಾನು ಮಾಡುವುದೆಲ್ಲ ಏನಿದೆ ನಿನ್ನ ಪೂಜೆಯಾಗಲಿ ಅಂತ ತಿಳ್ಕೊರೋ. ನನ್ನ ಮನಸ್ಸಿನ ಅನ್ನಗಳ ಚಿಂತೆಗೆ ಬೆಳಗಿಸಿಕೊ. ನೀನು ನಿನ್ನ ಮನಸ್ಸು ಹೊಲಸು ಮಾಡಿಕೊಂಡು, ಮನಸ್ಸನ್ನು ಹೊಲಸು ಮಾಡಿಕೊಂಡು, ಇಲ್ಲದನ್ನ ನಿನ್ನ ಮೇಲೆ ಆರೋಪ ಮಾಡಿಕೊಂಡು ಈ ತಿರುನಾಗಿ ನೀ ಮಾತಾಡಕತ್ತೀಯಲ್ಲ, ಅದಕ್ಕೆ ಏನ್ ಮಾಡು, ಎಲ್ಲ ನನ್ನ ಮನಸ್ಸಿನ ಅನ್ನವ ಚಿಂತನೆ ಬೆಳಗಿಸಿಕೊ. ಯುದ್ಧ ಮಾಡುವಾಗ ಅಂತ ಏನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಯುದ್ಧ ಸಮಸ್ಯೆಯಾಗಿ ತೀರ್ಮಾನ ಆಗಿರೋ ಇದಲ್ಲ. ಸುಮಾರು ವರ್ಷಗಳ ಹಿಂದೆ ಧರ್ಮರಾಯ ರಾಜಸೂಹ ಯಾಗ ಮಾಡಿದಾಗ ಶಿಶುಪಾಲನ ತಲೆ ಉರುಳ್ತಾ ಇದೆ. ಆಗ ಧರ್ಮರಾಯನಿಗೆ ವ್ಯಾಸರು ಇದು ಮುಂದೆ ಸುಮಾರು 13 ವರ್ಷಗಳ ನಂತರ ನಡೆಯುವ ಮಹಾಯುದ್ಧ ಮುನ್ಸೂಚನೆ ಹೇಳಿದ್ರಂದ್ರ ಈ ಯುದ್ಧ ನಿಶ್ಚಿತ. ಇಲ್ಲಿ ಅರ್ಜುನ ಕೇವಲ ಉಪಕರಣ ಅಷ್ಟೇ. ಆದ್ದರಿಂದ ಭಗವಂತನಲ್ಲಿ ಮನವನ್ನಿಟ್ಟು ಏನ್ ಮಾಡು, ಮಂಗಲ ಮಮಕಾರ ತೊರೆದು ನಿಶ್ಚಿಂತೆಯಿಂದ ಹೋರಾಡು. ಅರ್ಜುನ ನಿನ್ನ ಮನದ ಬಯಕೆಯನ್ನ ಬಿಟ್ಟು, ಮಮಕಾರವನ್ನ ಬಿಟ್ಟು, ಆಶೆಯನ್ನ ಬಿಟ್ಟು ಏನೇನ್ ಮಾಡು, ಯುದ್ಧವನ್ನ ಮಾಡು, ಹೋರಾಡು. ಹೀಗೆ ಆ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಜಗತ್ತನ ನಮ್ಮ ಬದುಕೇ ಒಂದು ಹೋರಾಟನ. ಜೀವನವನ್ನ ಮಾಡ್ತೇವಲ್ಲ, ಇದು ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನ ನಾವೇನ್ ಮಾಡಬೇಕು, ಪ್ರಾಮಾಣಿಕವಾಗಿ ಈ ಕರ್ಮನ ನನಗೆ ಬೇಡ, ಬರೀ ಜ್ಞಾನವನ್ನ ಎಂದೇ ಹೇಳೋದಾಗಂತ ನೀ ಸುದ್ದಿಯಲ್ಲ. ಅರಿಯಂಜ ಅರ್ಜುನ ಏನಾಗಬೇಕು ಅದು ಹಾಗೇ ತೀರಬೇಕು, ಅದು ಹಾಗೇ ತೀರ್ತದೆ. ಏನಪ್ಪ ಆಗುದಿಲ್ಲ ಆಗಬಾರದಂತೇಳಿ, ನನಗೆ ಒಳ್ಳೇದಾಗಲಂತೇಳಿ ನೀನೇನ ಬಯಸಿಯನ್ನ ಬಯಸಿದಂತೆ ಆಗಲಿ ಅಂದ್ರ ನಮ್ಮ ಬದುಕೇ ಒಂದು ಹೋರಾಟ. ಇಂಥ ಈ ಹೋರಾಟದಲ್ಲಿ ನಾವು ಮಾಡತಕ್ಕಂಥ ಕಾರ್ಯ ಹೆಂಗಿರಬೇಕದು, ಪ್ರಾಮಾಣಿಕವಾಗಿ ಇರಬೇಕು. ಪ್ರಾಮಾಣಿಕವಾಗಿಯೇ ಆ ಕರ್ಮಗಳನ್ನ ಮಾಡ್ತಾ ಇರಬೇಕು. ಹಾಗಿದ್ದಾಗಲಿ ಏನೇ ಆಗಲಿ ಆದೇಶಿರ್ತದಲ್ಲ, ಅದನ್ನು ತಡೆಯಲು ನಮ್ಮಿಂದ ಎಂದೆಂದೂ ಇಲ್ಲ. ನಮ್ಮ ಹಣೆಬರಹದ ಲಿಖಿತದಲ್ಲಿ ಏನಾಗಲಿ ಅದನ್ನ ಪ್ರಯತ್ನ ಮಾಡಿ ತಪ್ಪಿಸಬೇಕಂತ ನಾವು ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ಏನಾಗುವುದಿಲ್ಲ, ನಮ್ಮಿಂದ ಎಂದೆಂದೂ ಆಗುವುದಿಲ್ಲ. ಭಗವಂತ ನನಗೆ ವಹಿಸಿದ ಕೆಲಸ ಅಂತೇಳಿ ತಿಳ್ಕೊಂಡು ಆತನೇ ನನ್ನ ಕೈಯಿಂದ ಮಾಡಿಸಿದ, ಇದು ಅವನಿಗೆ ಅರ್ಪಿತವಾಗಲಿ ಅಂತ ತಿಳ್ಕೊ. ಏನ ಮಾಡ್ಯಾನಂದಾಗ ಕೂಡ ಆ ಭಗವಂತ ಏನ್ ಮಾಡ್ಯಾನ, ನನ್ನ ಕೈಯಾರೆಯಿಂದ ಮಾಡ್ಯಾನಂತ ನೀ ತಿಳ್ಕೊ. ಅದಕ್ಕ ನೀನು ನಿನ್ನ ಮೇಲೆ ಆರೋಪ ಮಾಡಿಕೊಂಡು ನೀನೇ ನಾನೇ ಮಾಡಿದೆ ಅಂತ ನೀ ತಿಳ್ಕೊಂಡು ನೀನೇ ಮಾಡಬೇಡ. ಮಮಕಾರವನ್ನ ಇಟ್ಟುಕೊಂಡು, ಶೋಕವನ್ನ ಇಟ್ಟುಕೊಂಡು, ಆಶೆಯನ್ನಿಟ್ಟುಕೊಂಡು ಎಲ್ಲರೂ ನಾನೇ ಮಾಡಿನಪ್ಪ ಈ ಚಿಂತನೆ ಐತಲ್ಲಪ್ಪ, ಅದನ್ನ ನೀನು ತಿಳ್ಕೊಂಡು ಅವನ ಪೂಜೆಯಾಗಲಿ. ಏನು ಫಲ ಬಂತೋ ಅದು ಭಗವಂತನ ಪ್ರಸಾದ ಅಂತ ನೀ ತಿಳ್ಕೊ. ಇಂಥ ಸಂಕಲ್ಪವನ್ನಿಟ್ಟು ಕಾರ್ಯ ನಿರ್ವಹಿಸಿದಾಗ ಏನೇನಾದರೂ ಅದರ ಕೊನೆಯನ್ನ ತಿಳಿದೋ ಭಗವಂತನ ಪ್ರಸಾದ ಅಂತ ಸ್ವೀಕಾರ. ಈ ಪ್ರಸಾದ ಸಂಕಲ್ಪವನ್ನಿಟ್ಟು ಕಾರ್ಯ ನಿರ್ವಹಿಸಿದಾಗ ಏನೇ ಆದರೂ ಅದರ ಹೊಣೆಯನ್ನ ಭಗವಂತ ಬರ್ತಾನಪ್ಪ. ನಾ ಬರ್ತೀನಿ, ಅದನ್ನ ನೀ ಯಾಕೆ ಅದನ್ನ ಸುಮಂತಿ? ಅದಕ್ಕಾಗಿ ಇದಕ್ಕಿಂತ ದೊಡ್ಡ ಪೂಜೆ ಯಾವುದೂ ಇಲ್ಲ. ಅರ್ಜುನ ಏನೋ ಈ ತಿರುಳಾಗಿ ತಿಳಿದು ಜೀವನವನ್ನು
ಇದು ಗೀತೆಯ ಮೂಲಕ ನಮಗೆ ಕೊಟ್ಟ ಜೀವನ ಸಂದೇಶ. ಇದರ ಫಲಶ್ರುತಿ ಎಂಬಂತೆ ನಾವು ತಿಳ್ಕೋಬೇಕು. ಅರ್ಜುನ, ಈ ಶರಣಾಗಿ ನೀನು ತಿಳಿದುಕೊಂಡು ಜೀವನವನ್ನ ಮಾಡಪ್ಪ. ಏನೇ ಕರ್ಮಗಳನ್ನ ಮಾಡಿದರೂ ಕೂಡ ಏನ್ ಮಾಡು, ನಿನ್ನ ಆಶೆಯನ್ನ ತೊರೆದು, ಮಮಕಾರವನ್ನ ತೊರೆದು, ಶೋಕವನ್ನ ತೊರೆದು, ಏನೇ ಕರ್ಮ ಮಾಡಿದರೂ ಕೂಡ ಅವನೇನ್ ಮಾಡು, ಎಲ್ಲವನ್ನ ಬಿಟ್ಟು ಆಧ್ಯಾತ್ಮದ ಚಿತ್ತದ ದ್ವಾರ ಸರ್ವ ಕರ್ಮಗಳನ್ನ ಏನ್ ಮಾಡು, ನನ್ನಲ್ಲಿ ಅರ್ಪಿಸಿ. ಆಸೆ ಹೆಂಗಿದೆ, ಬಹುತಾಪವನ್ನ ಕೊಡ್ತಾ ಇದೆ. ಮಮತೆ ತಾಪಗಳಿಲ್ಲದವನಾಗಿ ನಿನ್ನಲ್ಲಿ ಆಸೆ ಇರಬಾರದು, ಮತ್ತು ಶೋಕ ಇರಬಾರದು, ಮತ್ತು ಮಮತೆಗಳು ಇಲ್ಲದವನಾಗಿ ಏನೇನು ಮಾಡು, ಅಂತ ಯುದ್ಧವನ್ನ ನೀನು ಮಾಡಿದಾಗ ಅದಕ್ಕ ಶ್ರೀ ಸ್ವಾಮಿ ವಿವೇಕಾನಂದರಿಗೆ ಕೂಡ ಬಹಳ ಪ್ರಿಯವಾದುದು ಈಗ ತತ್ವವನ್ನ ಬೋಧಿಸುವಾಗ. ಸ್ವಾಮಿ ವಿವೇಕಾನಂದರಿಗೆ ಕೂಡ ಶ್ರೀಕೃಷ್ಣನ ಮಾತುಗಳು, ಆ ಶ್ರೀಕೃಷ್ಣನ ಉಪದೇಶ ಕೂಡ ಏನಾಗಿತ್ತು ಅಂದ್ರ ಅತ್ಯಂತ ಪ್ರೀತಿಯಾಗಿತ್ತು. ಈಗ ತತ್ವವನ್ನ ಬೋಧಿಸುವಾಗ ಅನೇಕ ಕಾರ್ಯ ಅವರು ಕೂಡ ಏನ್ ಮಾಡ್ತಿದ್ರು, ತಮ್ಮ ಪ್ರವಚನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತುಗಳನ್ನ ತೆಗೆದುಕೊಂಡು ಸಕಲ ಭಕ್ತರಿಗೆ, ಸಕಲ ಜನರಿಗೆ ಅವ್ರೇನ್ ಮಾಡ್ತಾ ಇದ್ರಂದ್ರ ಈತ ಉಪದೇಶವನ್ನ ಮಾಡ್ತಾ ಇದ್ರು. ಅದಕ್ಕ ಇದನ್ನ ನೀನು ತಿಳಿದುಕೊಂಡು ಜೀವನ ಮಾಡು. ಪ್ರಶ್ನೆ ಮಾಡ್ತಾನ ಅರ್ಜುನ, ಅಧ್ಯಾತ್ಮ ಚೇತಸ ಅಂತ ಈ ಪದದಲ್ಲಿರುವ ಚೇತ ಶಬ್ದವು ಯಾವ ನಮೂನೆಯ ಚಿತ್ತದ ವಾಚಕಾಗಿದೆ ಪರಬ್ರಹ್ಮ? ಇದು ಅದರ ದ್ವಾರ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸುವುದು ಅಂತಂದಲ್ಲ, ಅದಂಗಂತದ ಅದು ನನಗೆ ತಿಳಿತಾ ಇಲ್ಲಪ್ಪ. ಹೇ ಪರಮಾತ್ಮ, ನಾನು ನೀನು ಎಲ್ಲ ಕರ್ಮಗಳನ್ನ, ಆಸೆಯನ್ನ, ಮೋಹವನ್ನ, ಮಮತೆಯನ್ನ ನೀ ಎಲ್ಲ ನನಗರ್ಪಿಸಿ ಯುದ್ಧವನ್ನ ಮಾಡುವಂತ ಹೇಳಿದಲ್ಲ. ಈ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸುವುದಂದ್ರೆ ಅದೊಂದಿಷ್ಟು ನನ್ನ ನನಗೆ ಗೊತ್ತಾಗ್ತಾ ಇಲ್ಲ. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ ಈ 3 ದೋಷಗಳಲ್ಲಿ ಮಲವಿಕ್ಷೇಪಗಳನ್ನ ಕಳೆದುಕೊಂಡು, ಮಲದೋಷ ಅಂದ್ರೆ ನಮ್ಮಲ್ಲಿ ಏನಿರಬಾರ್ದು, ಮನಸ್ಸಿನಲ್ಲಿ ಪಾಪ ದೋಷಗಳು, ಅನಂತ ಜನ್ಮದಲ್ಲಿ ಮಾಡಿರತಕ್ಕಂಥ ಪಾಪ ದೋಷಗಳು ಇರಬಾರದು. ವಿಕ್ಷೇಪ ಚಂಚಲತೆ, ನಮ್ಮ ಮನಸ್ಸು ಚಂಚಲ ಇತ್ತಂದ್ರ ಏನಾಗುವುದಿಲ್ಲ, ನಿಜವಾದ ಆತ್ಮತತ್ವವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಅಂತ ವಿಕ್ಷೇಪ ದೋಷವನ್ನ ಕಳೆದುಕೊಂಡು, ಆವರಣ ದೋಷ, ಅಧಿಷ್ಠಾನ ವಸ್ತುವಿನಲ್ಲಿ ಇದ್ದುಕೊಂಡು ಅದನ್ನು ಆಶ್ರಯ ಪಡ್ಕೊಂಡು ಚಿತ್ತ ವಸ್ತುವನ್ನ ಇಲ್ಲದಂತೆ ತೋರಿಸುವುದು ಏನೈತಲ್ಲ, ಇದು ಆವರಣ ದೋಷ. ನಮ್ಮ ಆತ್ಮ ಸ್ವರೂಪವನ್ನ ಮುಚ್ಚಿ ಅನಾತ್ಮವಾದ ಇದುವೇ ಸತ್ಯ ಅಂತ ನಮಗೆ ತಿಳಿಸೈತಲ್ಲ, ಇದು ಆವರಣ ದೋಷ. ಇಂಥ ನರದೋಷ, ವಿಕ್ಷೇಪ ದೋಷ, ಆವರಣ ದೋಷ, ಈ 3 ದೋಷಗಳನ್ನ ಕಳೆದುಕೊಂಡು ಚಿತ್ತ ಪರಮಾತ್ಮನನ್ನ ತಿಳಿದು ಅವನ ದಿವ್ಯ ಶಕ್ತಿಯಲ್ಲಿ ವಿಶ್ವಾಸ ಬಿಟ್ಟು ಚಿತ್ತು ಮತ್ತು ನಿರಂತರ ಪರಮಾತ್ಮನ ಸ್ವರೂಪವನ್ನ ಚಿಂತಿಸುವ ಈ ನಮೂನೆಯ ಚಿತ್ರವನ್ನ ಇಲ್ಲಿ ಏನಂದಾರ, ಚೇತ ಅಂತಂದಾರಪ್ಪ. ಅದಕ್ಕೆ ಇದನ್ನ ನೀನು ತಿಳಿದುಕೋ. ಇದು ಚಿತ್ತವನ್ನ ಇಲ್ಲೇ ಚೇತ ಅಂತ ಕರೆದಾರ. ಈ ಚಿತ್ರದಿಂದ ಯಾರು ಪರಮಾತ್ಮನನ್ನ ಸರ್ವಶಕ್ತಿವಂತನು, ಸರ್ವಾಧಾರನು, ಸರ್ವವ್ಯಾಪಿಯು, ಸರ್ವಜ್ಞನು, ಸರ್ವೇಶ್ವರನು ಹಾಗೂ ಪರಮ ಪ್ರಾಪ್ತನು. ಅವ ಹೆಂಗದನ? ಪರಮ ಗತಿ, ಪರಮ ಹಿತೈಷಿ, ಪರಮ
ಮಾಡಿ ನೀನು ವ್ಯವಸ್ಥೆಯನ್ನ ಮಾಡಿದಾಗ ಹಂಗದ ನಮ್ಮ ಸರ್ವಶಕ್ತಿವಂತ ಪರಮಾತ್ಮ ಹಂಗದ ಏನೆಲ್ಲ ಮಾಡಿಸುವ ಶಕ್ತಿ ಈ ನಮ್ಮ ದೇಹದಲ್ಲಿ ಶಕ್ತಿ ತಂದಾಗ ನಾವು ಏನೋ ಒಂದು ಕೆಲಸ ಮಾಡುವಾಗ ಏನೋ ಒಂದು ಭಾರವಾದಂತ ವಸ್ತುವನ್ನು ಎತ್ತುವಾಗ ಶಕ್ತಿ ಇರ್ತಿದ್ದ ಅವ ಒಳಗದಂದಾಗ ಅವ ಹೆಂಗದನ ಸರ್ವಶಕ್ತಿವಂತದನ ಸರ್ವಾಧಾರ ಎಲ್ಲದಕ್ಕೂ ಕೂಡ ಅವನೇ ಆಧಾರಗನ ಅದುವೇ ನಮ್ಮ ನಿಮ್ಮೆಲ್ಲರ ಸ್ವರೂಪ ಅದನ್ನ ನೀನು ಚೆನ್ನಾಗಿ ಸರ್ವವ್ಯಾಪಿಯು ಎಲ್ಲಾ ಕಡೆ ಪರಿಪೂರ್ಣವಾಗಿ ತುಂಬಿಕೊಂಡಾನ ಈ ದೇಹದಲ್ಲಿ ಅಷ್ಟೇ ಅಲ್ಲ ಈ ಜಗತ್ತಿನಲ್ಲಿ ಇದೇ ಬ್ರಹ್ಮಾಂಡದಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡಾನ ಪರಮಾತ್ಮ ಸರ್ವಜ್ಞದನಮ ಎಲ್ಲವನ್ನ ಬಲ್ಲಂತ ಸರ್ವಜ್ಞದನ ಯಾರು ಆ ಪರಮಾತ್ಮ ಸರ್ವೇಶ್ವರನು ಕೂಡ ಸರ್ವಕ್ಕೆ ಈಶ್ವರವನೇಜನ ಈ ಜಗತ್ತು ಕೂಡ ಏನಾಗಿದೆ ಅವನಿಂದಲೇ ಉತ್ಪತ್ತಿಯಾಗಿದೆ ರಕ್ಷಣೆ ಮಾಡುವವನ ಹುಟ್ಟಿಸಿದವನು ಅವನೇ ರಕ್ಷಣೆ ಮಾಡುವವನು ಅವನೇ ಎಲ್ಲ ಈ ದೇಹಗಳನ್ನ ಇಲ್ಲದೆ ಮಾಡುವವನು ಕೂಡ ಅವನೇ ಬ್ರಹ್ಮ ವಿಷ್ಣು ಮಹೇಶ್ವರ ಅವನೇ ಜನ ಎಲ್ಲವೂ ಕೂಡ ಅವನೇ ಸರ್ವೇಶ್ವರನು ಅವನೇ ಜನ ಪರಮ ಪ್ರಾಪ್ತನು ಹೇಳಲಿಕ್ಕೆ ಅವ ಯೋಗ್ಯನದನ ಮತ್ತೆಂಗದನ ಪರಮ ಗತಿ ಸ್ವರೂಪ ಅವನನ್ನ ಕೂಡಿದಾಗ ನಾವು ಕೂಡ ಪರಮ ಗತಿಯನ್ನು ಹೊಂದೇವನು ಪರಮ ಹಿತೈಷಿ ಯಾಕಂದ್ರೆ ಅವ ಎಲ್ಲರಿಗೂ ಹಿತವನ್ನ ಬೇಡಿ ನೋಡಪ್ಪ ನನ್ನನ್ನ ಕೂಡ್ರಿ ಈ ಹಾಳಾದ ಸುಂದರಾದ ಸಂಘವನ್ನ ಮಾಡಿ ನೀನಲ್ಲದ ನಿನ್ನದಲ್ಲದ ಇದನ್ನ ನಿನ್ನ ಮೇಲೆ ಆರೋಪ ಮಾಡಿಕೊಂಡು ಹಿಂಗ ವಿಪರೀತಿ ತಿಳ್ಕೊಂಡು ನೀನು ಬಂಧನಕ್ಕೊಳಗಾಗಿ ಎಲ್ಲಪ್ಪ ಇದೆಲ್ಲವನ್ನ ಬಿಡು ಇದೆಲ್ಲವೂ ಕೂಡ ನನ್ನಿಂದ ಆಗ್ಬಿಡಿ ಅದಕ್ಕೆ ನೀನು ಇದನ್ನು ತಿಳಿದುಕೊಂಡು ನಾನು ಪರಮ ಹಿತೈಷಿದ್ದೀನಿ ಮತ್ತಂಗದನಿ ಪರಮ ಪ್ರಿಯನು ಪರಮಂದ್ರ ಶ್ರೇಷ್ಠವಾದ ಪರಮ ಅತ್ಯಂತ ಪರಮ ಇಂಥ ಪರಮ ಪ್ರಿಯನು ಪರಮ ಹೃದಯನು ಎಲ್ಲರ ಹೃದಯದಲ್ಲಿ ಪರಮ ಸ್ವರೂಪಿ ಮತ್ತೆಂಗದನಿ ಪರಮ ದಯ ನಾನೇಗೇನೆ ಹಿಂಗ ನೀ ತಿಳ್ಕೊಂಡು ತನ್ನ ಅಂತಃಕರಣ ಇಂದ್ರಿಯ ಸಹಿತವಾದ ಶರೀರವನ್ನ ಅಂತಃಕರಣ ಅಂದ್ರೆ ಮನ ಬುದ್ಧಿ ಚಿತ್ತ ಅಹಂಕಾರದಿಂದ ಕೂಡಿರುವ ಇಂಥ ಅಂತಃಕರಣ ಹೆಂಗಾಗಬೇಕು ಪರಿಪಕ್ವವಾಗಬೇಕು ಇನ್ನು ಇಂದ್ರಿಯಗಳು ಕೂಡ ಹೆಂಗಿರಬೇಕು ಒಳ್ಳೆಯದನ್ನ ಮಾಡಿ ಒಳ್ಳೆಯದನ್ನು ಏನೇ ಮಾಡಿದರೂ ಕೂಡ ಇದು ಭಗವಂತನಿಗೆ ಅರ್ಪಿತ ಅಂತ ಏನು ನನ್ನ ಶರೀರವನ್ನ ಈ ಶರೀರದಿಂದ ಮಾಡಿರ್ತಕ್ಕಂಥ ಕರ್ಮಗಳೇನಿರವಲ್ಲ ಅವನ್ನೆಲ್ಲ ಏನ್ ಮಾಡು ನನಗರ್ಪಿಸುವುದು ನನಗ ಅದನ್ನ ನಾನು ಏನ್ ಮಾಡೇನೆಂದಾಗ ಆ ಭಗವಂತನ ಮಾಡಿದ್ದನ್ನ ನಾನು ಮಾಡೇನಂತ ತಿಳ್ಕೊಂಡು ಅವನನ್ನ ನನಗ ಸಮರ್ಪಿಸು ಅದಕ್ಕೆ ಕರ್ಮಗಳನ್ನ ಅವುಗಳಿಂದ ಬರತಕ್ಕಂಥ ಫಲವನ್ನ ಕೂಡ ಏನೇನ್ ಮಾಡು ಸಮಸ್ತ ಜಗತ್ತಿನ ಪದಾರ್ಥಗಳನ್ನೆಲ್ಲ ಅವನೇ ಎಂದು ಭಾವಿಸಿ ಆ ಕರ್ಮಗಳು ಮಾಡಿಸುವವನು ಅವನೇ ಕರ್ಮಗಳು ಅವನು ಅಂತ ತಿಳ್ಕೊಂಡು ಅಂತ ಕರ್ಮಗಳನ್ನ ನೀನೇನ್ ಮಾಡು ಮಾಡೇನಂದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಳಿತ್ತು ಶಿವನ ಡಂಗುರ ಮಾಡೆ ನೆನ್ನೆದಿರೋ ಲಿಂಗಕ್ಕೆ ಮಾಡಿದೆ ನೆನ್ನೆದಿರ ಸಂಗಮಕ್ಕೆ ಅದಕ್ಕ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣವುಳ್ಳವರೇ ಕೂಡಿ ಬಂದಿಪ್ಪ ನಮ್ಮ ಕೂಡಲ ಸಂಗಮ ದೇವನನ್ನ ಹೇಳಿ ಹೊಸವನ್ನವರು ಕೂಡ ಹೇಳಿಲ್ಲ ಅದಕ್ಕೆ ನೀನೇನ್ ಮಾಡು ಮಾಡಿದ್ದನ್ನ ಭಗವಂತನಿಗೆ ಅರ್ಪಿಸಿ ಇದನ್ನ ನಾನು ಮಾಡಿಲ್ಲ ಅಂತ ನೀನೇನ್ ಮಾಡು ತಿಳಿದುಕೋ ಅದಕ್ಕ ನೀನೇನ್ ಮಾಡು ಮಮಕಾರವನ್ನ ಮಮತೆಯನ್ನ ತ್ಯಜಿಸುವುದಲ್ಲದೆ ನನ್ನಲ್ಲಿ ಯಾವ ಶಕ್ತಿ ಇಲ್ಲ ಪರಮಾತ್ಮ ಎಲ್ಲ ಮಾಡುವ ಶಕ್ತಿಯನ್ನ ದಯಪಾಲಿಸಿ ನನ್ನಲ್ಲಿ ಯಾವ ಶಕ್ತಿ ಇಲ್ಲ
ಶಕ್ತಿಯನ್ನ ಭಗವಂತನ ಕೊಟ್ಟಾನಂತ ತಿಳ್ಕೊಂಡು ನನ್ನಿಂದ ತನ್ನ ಇಚ್ಛೆಯಂತೆ ಯಥಾಯೋಗ್ಯವಾದ ಈ ಮಾಡು ಸಮಸ್ತ ಕರ್ಮಗಳನ್ನ ಮಾಡುತ್ತಾನಂತ ನೀವು ನಾನೇ ಮಾಡ್ಯಾನಂತ ಹೇಳಿ ನೀನು ಆರೋಪ ತಿಳ್ಕೋಬೇಡ. ಆರೋಪ ಮಾಡಿಕೊಂಡು ಅದೆಲ್ಲವೂ ಕೂಡ ಆ ಕರ್ಮಗಳನ್ನ ಮಾಡಿದನಂದಾಗ ಆ ಭಗವಂತನ ನನಗ್ ಮಾಡ್ಯಾನಂತ ನೀ ತಿಳ್ಕೊ. ನಾನು ಕೇವಲ ನಿಮಿತ್ತ ಮಾತ್ರ. ಈ ಪ್ರಕಾರ ನನ್ನನ್ನ ಸರ್ವಥಾ ಭಗವಂತನ ಅಧೀನವೆಂದು ಭಾವಿಸಿ ಭಗವಂತನ ಆಜ್ಞಾನುಸಾರ ನಾನು ಅವನಿಗಾಗಿ ಅವನ ಪ್ರೇರಣೆಯಿಂದಲೇ ಅವನು ಮಾಡಿಸಿದಂತೆ ಸಮಸ್ತ ಕರ್ಮಗಳನ್ನ ಏನ್ ಮಾಡ್ತೇನೆ ವಂಶೆಯಂತೆ ಮಾಡುತ್ತಿರುತ್ತೇನಂತ ತಿಳ್ಕೊ. ಈ ಕರ್ಮಗಳಲ್ಲಿಯೂ ಕೂಡ ಅವುಗಳಿಂದ ಬರುವ ಫಲಗಳಲ್ಲಿ ಯಾವ ಮಾನಸಿಕ ಸಂಬಂಧವನ್ನ ಇಟ್ಟುಕೊಳ್ಳದೆ ನೀನು ಮಾಡಿದನ್ನೋದನ್ನ ಏನಾದರೂ ನಿನ್ನ ಮನಸ್ಸಿನಲ್ಲಿ ಆ ಸಂಬಂಧ ಇಟ್ಟುಕೊಳ್ಳದೆ ಎಲ್ಲವೂ ಏನಂತ ತಿಳ್ಕೊ ಭಗವಂತನಂತ ತಿಳ್ಕೊ. ಆಚರಿಸುವುದಕ್ಕೆ ಆಧ್ಯಾತ್ಮ ಚೇತಸ್ಸಿನಿಂದ ವಿಹಂಗದವ ಸಮಸ್ತ ಕರ್ಮಗಳನ್ನ ಪರಮಾತ್ಮನಿಗೆ ಸಮರ್ಪಿಸುತ್ತೇನಂತ ನೀನು ನಿನ್ನ ಚಿತ್ತಿನಲ್ಲಿ ವಿಚಾರ ಮಾಡು. ನನ್ನ ಚೇತಸ್ಸಿನಿಂದ ಸಮಸ್ತ ಕರ್ಮಗಳನ್ನ ಆ ಪರಮಾತ್ಮನಿಗೆ ಅರ್ಪಿಸ್ತೇನಂತ ತಿಳ್ಕೊ. ಈ ಪ್ರಕಾರ ಕರ್ಮಗಳನ್ನ ಪರಮಾತ್ಮನಿಗೆ ಸಮರ್ಪಿಸುವ ವಿಷಯವನ್ನ ಏನ್ ಮಾಡಿದ 12ನೇ ಅಧ್ಯಾಯದಲ್ಲಿ ಹೇಳುವುದನ 6ನೇ ಶ್ಲೋಕದಲ್ಲಿ ಕೂಡ ಮತ್ತು 18ನೇ ಶ್ಲೋಕದಲ್ಲಿ ಕೂಡ ಅಧ್ಯಾಯದ 57ನೇ ಶ್ಲೋಕದಲ್ಲಿ 66ನೇ ಶ್ಲೋಕದಲ್ಲಿ ಕೂಡ ವಿವರಣೆ ಮಾಡಿದ್ದಾನೆ. ಮತ್ತಂತಾನ ಏನಂತಾನ ಈ ಪರಮಾತ್ಮ ಉಪಯುಕ್ತ ಪ್ರಕಾರದಿಂದ ಸಮಸ್ತ ಕರ್ಮಗಳನ್ನ ಪರಮಾತ್ಮನಿಗೆ ಅರ್ಪಿಸಿದ ಮೇಲೆ ಆಸೆ ಮಮತ ಮತ್ತು ಸಂತಾಪವು ತನ್ನಷ್ಟಕ್ಕೆ ತಾನ ನಾಶಕವು ತಿಳಿದಲ್ಲ. ಇದರ ಮತ್ತೊಂದು ಸಾರಿ ಆಶಾ ಮಮತ ಮತ್ತ ಸಂತಾಪಗಳಿಂದ ರಹಿತನಾಗಿ ಯುದ್ಧವನ್ನ ಮಾಡಲು ಹೇಳುವ ನನಗೆ ಕಾರಣ ಏನು? ಇವನ್ನೆಲ್ಲ ಬಿಟ್ಟು ಯುದ್ಧ ಮಾಡಂತ ಹೇಳ್ತೀಯಲ್ಲಪ್ಪ, ಇದು ಯುದ್ಧ ಮಾಡಕ ಕಾರಣದ ಏನು ಅಂತೇಳಿ ಮತ್ ಪ್ರಶ್ನೆ ಮಾಡೋದನ. ಆ ಪ್ರಶ್ನೆಗೆ ಉತ್ತರವನ್ನ ನಾಳೆ ದಿನದಲ್ಲಿ ಸಮಯಸಿಕ್ಕಾಗ ಮಾತ್ರ ಎಲ್ಲರೂ ಕೂಡಿ ಚಿಂತನೆ ಮಾಡಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥನ ಶ್ರೀ ಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ಸಮರ್ಪಿಸಿ ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಓಂ ಸಹನಾಭವತು ಸಹನೌ ಪುನಃ ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.